ಕೋರ್ಟ್ ಅಲ್ಲಿ ಕೇಸ್ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಮನೆ ಹತ್ರ ಬರ್ತೀಯ? ಇವ್ರಿಗೆ ಆಕೆ ಸುಳ್ಳು ಕೇಸನ್ನ ಹಾಕಿ ಇಲ್ಲ ಸಲ್ಲದೆಲ್ಲ ಮಾಡಿ 15 ದಿನ ಇವರು ಜೈಲ್ ವಾಸ ಮಾಡ್ಕೊಂಡು ಬಂದಿರ್ತಾರೆ. ನಿನ್ನ ಜಾತಕ ನನ್ನ ಕೈಯಲ್ಲಿದೆ. ಸೊ ಹಾಗಿರ್ಬೇಕಾದ್ರೆ ನೀನ್ ಇವ್ರ ಮನೆ ಹತ್ರ ಹೆಂಗ್ ಹೋಗ್ತೀಯ? ಇನ್ಮೇಲೆ ಹೋಗು, ನಾನು ನೋಡ್ತೀನಿ. ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಟ್ಟು ಸೂರ್ಯ. ವೀಕ್ಷಕರೇ, ಬಹಳ ಮುಖ್ಯವಾದ ಸ್ಟೋರಿ ಇದು. ನೀವೆಲ್ಲರೂ ನೋಡಬೇಕು. ಪೊಲೀಸ್ ಇಲಾಖೆಯವರಾಗಿರಲಿ, ನೊಂದ ಪುರುಷರಾಗಿರಲಿ, ಅಥವಾ ಜಡ್ಜ್ಗಳಾಗಿರಲಿ, ಲಾಯರ್ಗಳಾಗಿರಲಿ, ಇದನ್ನ ನೋಡಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಮನುಷ್ಯನಿಗೆ ಈ ಥರ ಚಿತ್ರಹಿಂಸೆ ಇದ್ರೆ ಹೇಗೆ ಬದುಕಕ್ಕೆ ಸಾಧ್ಯ? ಅವ್ರಿಗಂತ ಒಂದು ಜೀವನ ಇರುತ್ತೆ, ಅವ್ರಿಗಂತ ಒಂದು ಬದುಕಿರುತ್ತೆ. ನೀನು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗ್ಬಿಡ್ತೀಯ. ಬಟ್ ಹೋದ ಮೇಲೂ ಕಾನೂನಿಂದ, ನ್ಯಾಯಾಲಯದಿಂದ ಏನೇನು ಕೊಡಬೇಕು ಅಂತ ಹೇಳಿ ಆರ್ಡರ್ ಆಗುತ್ತೆ. ಎಲ್ಲ ಆರ್ಡರ್ ಆದ್ಮೇಲೂ ಕೂಡ, ಡಿವೋರ್ಸ್ ಆದ್ಮೇಲೂ ಕೂಡ ಜಡ್ಜ್ ಏನ್ ಆರ್ಡರ್ ಮಾಡಿರ್ತಾರೆ ಅದೆಲ್ಲವನ್ನು ತಲುಪಿಸಿದ ನಂತರ ಕೂಡ ಬೀಗ ಹೊಡೆಯೋದು, ಮಾನಸಿಕವಾಗಿ ಕಿರುಕುಳ ಕೊಡೋದು, ಎರಡನೇ ಹೆಂಡತಿನ ಹೊಡೆಯೋದು, ಈ ರೀತಿ ಸಾಕಷ್ಟು ಚಿತ್ರಹಿಂಸೆ ಕೊಡ್ತಿದ್ದಾಳೆ ಒಬ್ಬಳು ಕಿರಾತಕಿ. ಸೊ ಅವಳಿಗೆ ಯಾರು, ಏನು ವಿಶೇಷ, ಏನು ನಡೀತಿದೆ, ನಾನು ನಿಮಗೆ ಎಳೆಯಾಗಿ ಬಿಡಿಸಿ ಹೇಳುವಂಥ ಕಾರ್ಯಕ್ರಮ ಈ ಮನಸ್ಸೇ ಮಾತಾಡೋ ಕಾರ್ಯಕ್ರಮದಲ್ಲಿ ಹೋಗ್ತೀವಿ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವ್ರ ಹೆಸರು ರಾಜೀವ್ ಈಶ್ವರ್ ಹಿರೇಮಠ್ ಅಂತ ಹೇಳಿ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅವರ ವೈಫ್ ಇದ್ದಾರೆ ಪುಷ್ಪ ರಾಜೀವ್ ಹಿರೇಮಠ್ ಅಂತ ಹೇಳಿ. ಅಮ್ಮ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪ್ಪಾಜಿ, ಹೇಳಿ, ಏನ್ ನಡೀತು ನಿಮ್ಗೆ? ಏನಾಯ್ತು? ಏನ್ ಕೆಲಸ ಮಾಡೋದು ನೀವು? ಯಾವ ಊರು ಮೂಲತಃ ಹೇಳಿ. ನನ್ನ ಹೆಸರು ರಾಜೀವ್ ಹಿರೇಮಠ ಅಂತೇಳಿ. ನಾನು ಹುಟ್ಟಿ ಬೆಳೆದಿದ್ದು ಎಜುಕೇಶನ್ ಮಾಡ್ಕೊಂಡು ಧಾರವಾಡ. ನಮ್ಮ ತಂದೆಯವರು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅದಾದ ನಂತರ ಮಧ್ಯಪ್ರದೇಶಕ್ಕೆ ಹೋಗಿ ಸಂಗೀತವನ್ನು ಕಲಿತು ಗದಗದಲ್ಲಿರುವಂತಹ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯದಲ್ಲಿ 30 ವರ್ಷ ಸಂಗೀತ ಸೇವೆ ಮಾಡಿ ಈಗ ನಾನು ನಿವೃತ್ತ ಆಗಿದ್ದೇನೆ. ಈಗ ನಾನು ನಮ್ಮ ಕ್ಲಾಸ್ ಒಗರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ದಿಸ್ ಇಸ್ ಮೈ ಐಡೆಂಟಿಫಿಕೇಶನ್. ನಿಮ್ಗೆ ಮದುವೆ ಆಗಿದ್ದು ಯಾವಾಗ? ಮೊದಲನೇ ಮದುವೆ ಅದು ಫೆಬ್ರವರಿ ಆಗ್ಯದ್ರಿ ಮದುವೆ. ಶ್ರೀಮತಿ ಹೇಮಾವತಿ ಅಂತೇಳಿ ಅವಳ ಜೊತೆ ಮದುವೆ ಆಗಿತ್ತು. ಅವ್ರ ಹೆಸರು ಬಂದ್ಬಿಟ್ಟು ಹೇಮಾವತಿ ರವೀಂದ್ರ ನಾಯಿ ನೆಗಿಲೆ. ಹೇಮಾವತಿ ರವೀಂದ್ರ ನಾಯಿ ನಲಿಗೆ. ಅಂದ್ರೆ ರವೀಂದ್ರ ನಾಯಿ ನಲಿಗೆ ಯಾರು ಅಂತ ಹೇಳಿದ್ರೆ ಅವರ ಎರಡನೇ ಗಂಡ ಇವಮ್ಮಂದು. ಅಂದ್ರೆ ಇವ್ರ ವೈಫ್ ಅವರ ಎರಡನೇ ಗಂಡ. ಹೇಳಿ, ಇಯರ್ ಅಲ್ಲಿ ಮದುವೆ ಆಗಿದ್ ನೀವು? 30 ವರ್ಷದಿಂದ ಮದುವೆ ಆಗಿದ್ದೆ. ಇವ್ರು ಬಂದು 15 ವರ್ಷ ಆಯ್ತು. ಈಗ 30 ವರ್ಷದಿಂದ ಮದುವೆ ಆಗಿ 15 ವರ್ಷ ಅಷ್ಟೇ ನಮ್ಮ ಜೊತೆ ಇದ್ದಿದ್ದೆ. ಸಂಸಾರ. ಎಷ್ಟು ಜನ ಮಕ್ಕಳು? ಒಬ್ಬನೇ, ಶಾರ್ಟ್ಸ್ ಅಂತ ಹೇಳಿ ಒಬ್ಬ ಇದ್ದಾನೆ. ಎಷ್ಟು ವಯಸ್ಸು ಅವ್ರಿಗೆ ಈಗ ಏನಿಲ್ಲ ಅಂದ್ರು 26-27 ಇರಬಹುದು. ಯಾರ ಜೊತೆಲಿದ್ದಾರೆ? ಆತ ಒಬ್ಬನೇ ಇದ್ದಾನೆ ಕಾಣ್ತದ. ಬೇಡ, ಅಪ್ಪನೂ ಬೇಡ. ಅಪ್ಪ ಒಳ್ಳೆಯವ್ರೆ. ಅಮ್ಮ ಜೊತೆಲಿ ಯಾಕಿಲ್ಲ ಅಂತೇಳಿ ಆತನಿಗೆ ಫೋನ್ ಮಾಡಿ ಕೇಳಬೇಕು. ನಾನು ಅದನ್ನ ಕೇಳುವಂತ ಕೆಲಸ ಮಾಡ್ತೀನಿ. ಓಕೆ, ಡಿವೋರ್ಸ್ ಯಾಕಾಯ್ತು? 5 ಮಂತ್ಸ್ದಿಂದ ಡೈವರ್ಸ್ ಆಯಿತು. ಆಮೇಲೆ ನಾ ಡೈವರ್ಸ್ ಕೊಡಬೇಡ, ಎಲ್ಲ ಬಿಟ್ಬಿಡು, ಹೊಸದಾಗಿ ನೋಡ್ಕೊಂಡು ಹೋಗೋಣ, ಚೆಂದಾಗಿ ಜೀವನ ಮಾಡೋಣ ಅಂತ ಹೇಳಿದೆ. ಅದು ಆಗೋದಿಲ್ಲ ಅಂತ ಹೇಳಿದರು. ನನಗೆ ಡೈವರ್ಸ್ ಕೊಟ್ಟು ಲೆಟರ್ ಕೊಟ್ಟು ನಿಮ್ಮ ನಡಕ್ಕೆ ದೊಡ್ಡ ಸಂದಕದ, ಅದಕ್ಕೆ ನೀವು ದೂರ ಇರೋಣ ಅಂತ ಹೇಳಿ, ಗ್ಯಾಪ್ ಇದೆ ಆದರೆ ಅದು ತುಂಬಲಾರ್ದಂತ ಇದಾಗ್ತದೆ. ಅದಕ್ಕೆ ನೀವು ದೂರ ಇರೋಣ ಅಂತೇಳಿ ನನ್ನ ಕೈಯಾಗ ಡೈವರ್ಸ್ ಲೆಟರ್ ಕೊಟ್ಟು ಇಲ್ಲಿ ನನಗೆ ಬಿಟ್ಟು ಹೋದ್ರು. ಹೋಗೋ ಹೊತ್ನಾಗ ನಮ್ಮ ಮಗನ ಕರ್ಕೊಂಡು ಹೋದ್ರು. ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಕೋರ್ಟಲ್ಲಿ ಕೇಸ್ ಅನ್ನೋ ಪ್ರಶ್ನೆ ಇಲ್ಲ ಸರ್. ಕೋರ್ಟ್ನಲ್ಲಿ ಏನು ಮಾಡಿದ್ರು ಅಂತಂದರೆ, ಡೈವರ್ಸ್ ಅಂತೂ ಅಲ್ಲಿ ಡೈವರ್ಸ್ ಕೊಟ್ಟರು. 2010-11 ಕೊಟ್ಟಿದ್ದಾರೆ ಡೈವರ್ಸ್. 2010ರಲ್ಲಿ ಅಪೀಲ್ ಮಾಡಿದಿರಿ, ಆಯ್ತಾ? ನಿಮ್ಗೆ ಮಾರ್ಚ್ 28, 2011ರಲ್ಲಿ ಡೈವರ್ಸ್ ಆಗಿದೆ. ಓಕೆ, ಆಯ್ತಾ? ಸರಿ. ಡೈವರ್ಸ್ ಆಗಿರ್ಬೇಕಾದ್ರೆ ನಿಮ್ಗೆ ಜಡ್ಜ್ ಏನೇನ್ ಕೊಡಕ್ ಹೇಳಿದ್ರು ಅವ್ರಿಗೆ? ಇಲ್ಲ, ಆಪಸ್ ಕಿ ಬಾತ್ ಒಳಗ ಆಕೆ ನಾವು ಎದುರ ಕುಂತು
ಆ ಮನೆ ಒಳಗೆ ಈ ರೂಮ್ ನಂದು, ಆ ರೂಮ್ ನನ್ನ ಮಗಂದು ಅಂಥೇಳಿ ಅವಾಗ ಮ್ಯಾಗ ಮನೆ ಕಟ್ಟಿದ್ದಿಲ್ಲ. ಅವಾಗ ಸಣ್ಣ ಮನೆ ಇದ್ದಾಗ 30-40 ಸೈಟ್ ಮನೆ ಇದ್ದಾಗ ನನಗೆ ಇಷ್ಟು ಬೇಕು ಜಾಗ ಅಂತಂದ್ರೆ ನಾನು ತೊಗೊಂಡು ಹೋಗಂತ ಹೇಳಿದೆ. ಅಲ್ಲಿ ನಿಮ್ಮ ಸ್ಯಾಲ್ರಿ ಒಳಗೆ 50% ಆಫ್ ದ ಸ್ಯಾಲ್ರಿ ನನಗೆ ಬೇಕಂದ್ರು. ಸ್ಯಾಲ್ರಿ ನಿಮಗೆ ಆಗಿನ ಟೈಮ್ ಪೇಮೆಂಟ್ ಹಂಗೆ ಏರ್ಕೊಂತ ಹೋಗ್ಯದ. ಎಷ್ಟೇ ಪೇಮೆಂಟ್ ಇರಲಿ ಅದ್ರ 50% ನನಗೆ ಬೇಕಂತ. ಎಷ್ಟು ವರ್ಷ ಕೊಟ್ರಿ? ಅಪ್ ಟು 7-8-2016 ಲಗ್ನ ಏನಾಯ್ತಲ್ಲ ಅಲ್ಲಿಂದ ನಾ ಬಂದ್ ಮಾಡಿದೆ. ಬಟ್ ಸ್ಟಿಲ್ ಜಡ್ಜಿಗೆ ಅದು ಇದು 108 ಹೇಳಿ ಆ ಲಗ್ನ ಇಲ್ಲಂತ ಫೇಲ್ ಆಗ್ತಲ್ಲ ಕೇಸು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮತ್ತೆ ನನಗೆ ರೊಕ್ಕ ಕೊಡಬೇಕಿವ ಅಂತ ಹೇಳಿ ಬೆನ್ ಹತ್ತಿ ಅಂತ ಫೈಲ್ ಆಯ್ತು. ರವೀಂದ್ರ ನಾಯಿ ನಿಗಲಿಗೆ ಲಗ್ನ ಆಯ್ತು ಅಂತ ಹೇಳಿ ನಾವು ಫೈಲ್ ಮಾಡಿದ್ವಿ. ಆಮೇಲೆ ಅದು ಗೊತ್ತಾದ ಕೂಡಲೇ ಲಗ್ನಗೆ 7-8-2016 ಶ್ರೀಶೈಲದೊಳಗೆ ಮಲ್ಲಿಕಾರ್ಜುನ್ ದೇವಸ್ಥಾನದಾಗ ಮದುವೆ ಆಗ್ಯಾರ ಅಂತೇಳಿ ಆ ಫೋಟೋ ಗೀಟೋ ಅವ್ರು ಮಾತಾಡಿದ್ದು ವಿಡಿಯೋ ಆಡಿಯೋ ಇವೆಲ್ಲ ಏನ್ ಸಿಕ್ಕುವಲ್ಲ, ಇವನ್ ರೈಲ್ವೆ ಟಿಕೆಟ್ ಕೂಡ ನಮ್ಗೆ ಸಿಕ್ತು. ಅವನ್ನೆಲ್ಲಾನು ತಗೊಂಡು ಹೋಗಿ ನಾವು ಜಡ್ಜ್ಗೆ ಕೊಟ್ಟು ಈಗ ಇವಳು ಲಗ್ನ ಆಗಿದ್ದಾಳೆ 7-8-2016. ಅದಕ್ಕೆ ಆಕೆಗೆ ಯಾವುದು ನನಗೆ ಆಕೆಗೆ ಸಂಬಂಧ ಇಲ್ಲ. ಆದ್ರೆ ಮನಿ ಕೊಟ್ಟಿದ್ದು ಕ್ಯಾನ್ಸಲ್ ಆಗಬೇಕು. ಇವ್ರೇ ಸರ್, ಇವರೇ ರವೀಂದ್ರ ನಾಯಿ ನೆಗಲಿ ಮೊದ್ಲೇದವ್ರು. ಮಾಜಿ ಹೆಂಡತಿ. ಮಾಜಿ ಹೆಂಡತಿ ಸರ್. ಇವಾಗ ನಾವು ಹೆಂಡತಿ ಅಂತ ಕರೆಯಂಗಿಲ್ಲ, ಅಂದ್ರೆ ಮಾಜಿ ಹೆಂಡತಿ ಮಾಜಿ ಹೆಂಡತಿ. ಸೊ ಇವ್ರು ಮದುವೆ ಆಗಿರೋದಕ್ಕೂ ದಾಖಲೆ ಇದೆ. ಸೊ ಎಲ್ಲ ನಿಮ್ಗೆ ತೋರಿಸುವಂತ ಕೆಲಸನ ಮಾಡ್ತೀನಿ. ಓಕೆ, ಸೊ ಈ ವಿಂಡೋದಲ್ಲಿ ಬರ್ತಾ ಇರುತ್ತೆ. ಓಕೆ, ಸೊ ಇವರು ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಇದನ್ನ ನೀವು ಕೋರ್ಟಲ್ಲಿ ಸಲ್ಲಿಕೆ ಮಾಡ್ತೀರಿ. ಹೌದು. ಅದ ನಂತರ ಏನಾಗುತ್ತೆ? ಅದ ನಂತರ ಇವೆಲ್ಲ ಡಾಕ್ಯುಮೆಂಟ್ಸು, ಆಮೇಲೆ ಸಾಕ್ಷಿ ಕೂಡ ಹೇಳ್ಯಾರ ಸರ್. ಅಲ್ಲಿ ಸಾಕ್ಷಿ ನಿಮ್ಗೆ ಏನೇನ್ ಕೊಡಕ್ ಹೇಳ್ತಾರೆ? ಇಲ್ಲ, ನಾವ್ ಏನು ಒಪ್ಕೊಂಡಿದ್ವಿ ಅದನ್ನೆಲ್ಲವನ್ನು ಕೊಟ್ಟು ಮುಗಿಸಿದ್ದೇನೆ. ಈಗ ಏನೇನ್ ಕೊಟ್ರಿ? 50% ಆಫ್ ದ ಸ್ಯಾಲ್ರಿ. 50% ಸ್ಯಾಲ್ರಿ. ಓಕೆ. ಆಮೇಲೆ ಮನೆ ಒಳಗ ಹಾಫ್ ಮನಿ ಬೇಕಂದ್ರಲ್ಲ ಅದನ್ನು ಕೊಟ್ಟಿದ್ದೇನೆ. ಮನೆಯಲ್ಲಿ ಅರ್ಧ ಮನೆ ಕೊಟ್ಟಿದ್ದಾರೆ. ಸರಿ. ಸ್ಯಾಲ್ರಿಲಿ ಏನ್ ಬರ್ತಿತ್ತು ಅದು ಯಾವಾಗ ಈ ಜಡ್ಜ್ಮೆಂಟ್ ಏನ್ ಮಾಡಿದ್ದಾರೆ ಇಲ್ಲಿ ಅಂದ್ರೆ, ಮದುವೆ ಆದಾಗಿಂದ ಕರೆಕ್ಟಾ ಏನ್ ಸ್ಯಾಲ್ರಿ ಇತ್ತು ಅದರಲ್ಲಿ 50% ಯಾವ್ದ ಎಂದ ಲಗ್ನಾಗಿನ ಅಲ್ಲಿಂದ ಹಿಡಿದು ಅಪ್ ಟು ರಿಟೈರ್ಮೆಂಟ್ ಅಲ್ಲಿ ತನಕ ಕೊಡಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಮಾಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವಳು ಇನ್ನೊಂದು ಮದುವೆ ಆಗಿದ್ದಾಳೆ. ಸೊ ಅದಾದ್ಮೇಲೆ ಜಡ್ಜ್ಮೆಂಟ್ ಯಾವ ತರ ಕೊಡ್ತೀರಾ ಅಂತೇಳಿ ನಾವು ಜಡ್ಜ್ ಸಾಹೇಬರಿಗೆ ಕೇಳಬೇಕಾಗುತ್ತೆ. ಪ್ಲೀಸ್ ಹಾನರಬಲ್ ಜಡ್ಜ್ ಸಾಹೇಬ್ರೆ, ಇದು ಯಾವ ರೀತಿ ಜಡ್ಜ್ಮೆಂಟ್ ಅಂತೇಳಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಇದೆಲ್ಲ ಆದ್ಮೇಲೆ ನಂಬಿ ಬರೋದೇ ನೀವೇ ದೇವ್ರು ಅಂತೇಳಿ. ದೇವರು ಇಟ್ರೆ ವರ ಕೊಟ್ರೆ ಶಾಪ ಅಂತಾರಲ್ಲ, ನೀವು ಶಾಪ ಕೊಡಲ್ಲ ವರನೇ ಕೊಡ್ತೀರಾ ಅಂತ ನಂಬಿ ಬರೋದು. ಆದರೆ ನೀವು ಕೆಲವೊಂದು ಜಡ್ಜ್ಗಳು, ವಕೀಲರು ಬಿಡಿ, ಅದು 90% ವಕೀಲರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಮಾನ್ಯ ನ್ಯಾಯಾಧೀಶರಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವೇನು ಜಡ್ಜ್ಮೆಂಟ್ ಕೊಟ್ಟಿದ್ರಿ ನೋಡಿ, ಮನೆಯಲ್ಲಿ 50% ಕೊಡಕ್ಕೆ ಹೇಳಿದ್ರಿ, ಕೊಟ್ಟಿದ್ದಾರೆ. ಸ್ಯಾಲ್ರಿಲಿ 50% ಕೊಡಕ್ಕೆ ಹೇಳಿದ್ರಿ, ಕೊಟ್ಟಿದ್ದಾರೆ. ಆ್ಯಂಡ್ ಒಂದು LIC ಬಾಂಡು, LIC ಬಾಂಡ್ ಇವ್ರ ದುಡ್ಡು ಹಾಕಿರೋದು, ಅದು 4 ಲಕ್ಷ. ಅವರು ಸಹವಾಸನೆ ಬೇಡ, ಹೋದ್ರೆ ಹೋಗ್ಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೆಲ್ಲ ಆದ ಮೇಲೆ ಇವ್ರು ಏನ್ ಮಾಡ್ತಾರೆ, ಇವ್ರದ್ದು ಜಡ್ಜ್ಮೆಂಟ್ ಬಂದ್ಬಿಟ್ಟು 2000 ಅಪ್ಲೈ ಮಾಡಿರೋದು 26/7/2010 ಅಪ್ಲೈ ಮಾಡ್ತಾರೆ. ಸೊ ಬಂದ್ಬಿಟ್ಟು 2/2/2011 ಜಡ್ಜ್ಮೆಂಟ್ ಆಗುತ್ತೆ. ಕರೆಕ್ಟಾ? 2/2/2011 ಡೈವರ್ಸ್ ಡೇಟ್ ಏನ್ರಿ? ಡೈವರ್ಸ್ ಡೇಟ್. ಓಕೆ, ಸರಿ. 2/2/2011 ಡೈವರ್ಸ್ ಆಗುತ್ತೆ. ಆಯ್ತಾ? ಇದಾದ್ಮೇಲೆ ಇವರು ಮತ್ತೆ ಇವರು ವೈಫ್ ಏನೋ ಪುಷ್ಪ ರಾಜೀವ್ ಹಿರೇಮಠ ಅಂತೇಳಿ, ಪುಷ್ಪ ರಾಜೀವ್ ಹಿರೇಮಠ. ಓಕೆ, ಸೊ ಇವ್ರು ಮದುವೆ ಆಗ್ತಾರೆ. ಯಾವ ರೀತಿ ಮದುವೆ ಆಗ್ತಾರೆ ಅಂದರೆ, ಲೀಗಲ್ ಆಗಿ ಈಗ ಇವ್ರಿಗೂ ವಯಸ್ಸಾಯಿತು, ಇವ್ರಿಗೂ ಹೆಂಡತಿ ಇಲ್ಲ, ಇವ್ರಿಗೂ ಒಬ್ಬರು ಏನೋ ನಮ್ಮೂರು ಅಂತ ಒಬ್ಬರು ಬೇಕು. ಸೊ ಆಗ ಏನು ಮಾಡ್ತಾರೆ ಅಂದರೆ, ಇಬ್ಬರು ಪರಸ್ಪರವಾಗಿ ಮಾತನಾಡಿ ಇವ್ರು ಬಂದ್ಬಿಟ್ಟು ಇಬ್ಬರು ಬಂದು ಯಾವತ್ತು ಅಂತ ಹೇಳಿದ್ರೆ 28/3/2011 28 ಅಂದ್ರೆ ಡಿವೋರ್ಸ್ ಆದ ನಂತರ. ಡಿವೋರ್ಸ್ ಆಗಿರೋದು ಯಾವಾಗ? 2/2/2011. ಇವರು 28/3/2011 ಮದುವೆ ಆಗ್ತಾರೆ. ಅದು ಮದುವೆ ಯಾವ ತರ ಆಗ್ತಾರೆ ಅಂತ ಹೇಳಿದ್ರೆ, ಸೊ ಆ ಮದುವೆ ಬಂದ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ. ಸೊ ಯಾಕಂದ್ರೆ ಇವ್ರು ಕೊಟ್ಟೋದೆಲ್ಲ ಕೊಟ್ಟಿದ್ದಾಯ್ತು, ಕ್ಲಿಯರ್ ಆಯ್ತು. ಸೊ ಹಾಗಿರ್ಬೇಕಾದ್ರೆ
ಇವ್ರ ಪಾಡಿಗೆ ಇವ್ರಿಗೆ ಬದುಕಕ್ಕೆ ಬಿಡಬೇಕು. ಓಕೆ, ಆಕೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರ ಮೊದಲನೇ ಹೆಂಡತಿ ಅಂದರೆ ಏನು, ಹೇಮಾವತಿ ರವೀಂದ್ರ ನಾಯಿ ನಲಿಗೆ ನಗಿಲೆ, ನಾಯಿ ನಗಿಲೆ, ಹೇಮಾವತಿ ರವೀಂದ್ರ ನಾಯಿ ನಗಿಲೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ. ನನಗೆ ಇನ್ನೂ ದುಡ್ಡು ಕೊಡಬೇಕು, ಇಲ್ಲ ಅಂದರೆ ನಾನು ಇನ್ನೊಂದು ಸರಿ ಕೇಸ್ ಹಾಕ್ತೀನಿ ಅಂಥೇಳಿ ಮಾಡೋದು ಒಂದು. ಎರಡನೇದು, ಇವ್ರ ಮೇಲೆ ಹೋಗ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಕೊಡೋದು. ಈ ವ್ಯಕ್ತಿನ ನೋಡಿದ್ರೆ ಅಂದರೆ ಮಾನ್ಯ ಏನೋ ರಾಜೀವ್ ಈಶ್ವರ್ ಹಿರೇಮಠ ಅವ್ರಿಗೆ ನೋಡಿದ್ರೆ ನಿಮಗೆ ಅನಿಸುತ್ತೆ ಅವ್ರು ಎಷ್ಟು ಅಫಿಷಿಯಲು ಅಂತ ಹೇಳಿ. ಇವ್ರಿಗೆ ಆಕೆ ಸುಳ್ಳು ಕೇಸನ್ನು ಹಾಕಿ ಇಲ್ಲ ಸಲ್ಲದೆಲ್ಲ ಮಾಡಿ 15 ದಿನ ಇವರು ಜೈಲ್ ವಾಸ ಮಾಡ್ಕೊಂಡು ಬಂದಿರ್ತಾರೆ. ಜೈಲು ವನವಾಸ 15 ದಿನ. ಇಂಥ ವ್ಯಕ್ತಿಗಳೆಲ್ಲ ಜೈಲಿಗೆ ಹೋಗ್ಬೇಕಾ? ಮಾಡಿದ ತಪ್ಪೇನಿದೆ? ಇದನ್ನ ಬಹಳ ಸೂಕ್ಷ್ಮವಾಗಿ ನಮ್ಮ ಕಾನೂನು ಯಾವ ಕಡೆ ಹೋಗ್ತದೆ, ಯಾರಿಗೆ ನ್ಯಾಯ ಸಿಗ್ತಿದೆ ಅನ್ನೋದು ನಾವು ಗಮನ ಹರಿಸ್ಬೇಕಾಗತ್ತೆ. ಅದಾದ್ಮೇಲೆ ಏನ್ ಮಾಡುತ್ತಾಳೆ ಇವಳು ಅಂತ ಹೇಳಿದ್ರೆ, ಇದು ಡೇಟ್ ಬಂದ್ಬಿಟ್ಟು 7/8/2016 ಮದುವೆ ಆಗಿದೆ. ಬೀಗ ಹೊಡೆದಿದ್ದು 7/2/2026 ಅಲ್ವಾ? 7/2 ಅಂದ್ರೆ ಹೋದ ತಿಂಗಳು 7/2/2026 ಸುತ್ತಿಗೆ ಎತ್ಕೊಂಡು ಬೀಗ ಹೊಡೆದು ಮನೆಯಿಂದ ಆಕೆಗೆ ಏನೇನು ಬೇಕೋ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಈ ವಿಚಾರವಾಗಿ ಇವ್ರ ವೈಫ್ ಆದರೆ ಇವರಿಬ್ರು ಮನೇಲಿ ಇಲ್ದಿರೋ ಸಂದರ್ಭದಲ್ಲಿ ಅವ್ರು ಹೋಗಿ ಮನೆಗೆ ಹೋಗಿ ಬೀಗ ಹೊಡೆದು ಏನೇನು ಬೇಕೋ ಎಲ್ಲ ದೋಚ್ಕೊಂಡು ಹೋಗಿರ್ತಾರೆ. ಇವರು ಇದೇ ಚಿತ್ರಹಿಂಸೆ ಇವಳು ಕೊಡ್ತಾನೆ ಬರ್ತಿದ್ದಾಳೆ, ಇವರು ಅನುಭವಿಸ್ತಾನೆ ಬರ್ತಾ ಇದ್ದಾರೆ ಇಬ್ಬರು. ಸೊ ಆ ಸಂದರ್ಭದಲ್ಲಿ ಇವರು ಹೋಗ್ಬಿಟ್ಟು ಗದಗ್ ಟೌನ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಏನು ಹೇಳಿದ್ರು ಅಂತ ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ, ಏನು ಹೇಳಿದ್ರು ಪೊಲೀಸರಲ್ಲಿ?